ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸುರೇಶ್ ಅವರೇ, ತಾವೇನು ಅಂತೀರಿ ಸರ್ಕಾರದ ಈ ತೀರ್ಮಾನಕ್ಕೆ? ಈ ತೀರ್ಮಾನಕ್ಕೆ ನಾವು ಫಸ್ಟ್ ಸಜೆಷನ್ ಕೊಡ್ತೀವಿ ಸರ್. ಒಂದು, ನಾನು ನಿಮ್ಮ ಟಿವಿನ ಸರ್ 289 ಸನ್ ಡೈರೆಕ್ಟರ್ ನಾನು ಮಾತೆತ್ತಿದ್ರೆ ನಾನು ಅದೇ ಹಾಕೋದು ನೋಡೋದನ್ನ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ. ಥ್ಯಾಂಕ್ ಯು ಸರ್. ಒಂದೇ ಒಂದು ಪ್ರೋಗ್ರಾಮ್ ನಮ್ಗೆ ಇಷ್ಟ ಆಗ್ತಿಲ್ಲ ಸರ್. ಮಹಾಭಾರತ ಚರ್ಚಾ ಕಾರ್ಯಕ್ರಮ ಅದೊಂದು ಇಷ್ಟ ಆಗ್ತಿವಲ್ಲ ಸರ್. ಡಿಬೇಟ್ ಅಲ್ವಾ, ಎಲ್ಲ ನ್ಯೂಸ್ ತರ ಇರೋದಿಲ್ಲ. ಎಲ್ಲ ಪ್ರೋಗ್ರಾಮ್ ಸೂಪರ್ ಸರ್. ನ್ಯಾಷನಲ್ ಟಿವಿ ಅಲ್ವಾ ಇದು ಸರ್. ರಿಪಬ್ಲಿಕ್ ಫಸ್ಟ್ ದಿಗ್ವಿಜಯ ನ್ಯೂಸ್ ಅಂತ ಇತ್ತು. ಜಯಪ್ರಕಾಶ್ ಶೆಟ್ಟಿ ಎಲ್ಲ ಇದ್ರಲ್ಲ ಸರ್. ಅವಾಗಲಿಂದ ನಾವು ಸ್ಟಾರ್ಟ್ ಮಾಡಕ್ ನೋಡಕ್ ಹಿಡಿದು ಆ ಡಿಬೇಟ್ ಒಂದು ಮಾತೆತ್ತಿನ ನಮ್ಮ ಇವ್ರ ಮೇಲೆ ಹೋಗ್ಬಿಡ್ತಾರಲ್ಲ ಅವರು ವಕ್ತಾರಗಳು. ಏನ್ ಮಾಡೋದು ಸರ್, ಕಾಂಗ್ರೆಸ್ ವಕ್ತಾರರು, ಬಿಜೆಪಿ ವಕ್ತಾರರು. ಚರ್ಚೆ ಅಂದ್ರೆ ಹಾಗೆ ಅಲ್ವಾ. ಸುರೇಶ್ ಅವರ ವಿಷಯ ಏನಂದ್ರೆ, ಈಗ ಕಸದ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಫೈನ್ ಹಾಕ್ತೀನಿ ಖಾಸಗಿ ಜನಗಳಿಗೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನದಕ್ಕೆ? ಮೇಡಮ್ ಅವ್ರು ಫೈನ್ ಹಾಕಕ್ಕೆ ಈಗ ನಾವು ಆಚ್ಬಿಟ್ಟು ಅವ್ರನ್ನ ಕಳ್ಸಿದ್ವಿ ನಮ್ ಟ್ಯಾಕ್ಸ್ ದುಡ್ಡಲ್ಲಿ. ಅವರು ನಮ್ಗೆ ಫೈನ್ ಹಾಕ್ತಿದ್ರೆ ಅರ್ಥ ಏನಿದೆ ಮೇಡಮ್? ಅವ್ರು ಬಂದು ಒಂದು ಮನೆ ಹತ್ರ ಈ ತರ ಕಸ ಹಾಕ್ಬೇಡಿ ಹಿಂಗೆ ಅಂತ ಹೇಳ್ಬೇಕು, ಕ್ಲೀನ್ ಮಾಡಿಸ್ಬೇಕು, ಒಂದ್ಸಲ ಸಜೆಷನ್ ಕೊಡ್ಬೇಕು, ಎಲ್ಲೆಲ್ಲಿ ಖಾಲಿ ಸೈಟ್ ಅವೆ ಅಂತ ನೋಡಿ ಇದ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಫೈನ್ ಹಾಕ್ತಿವಿ ಅಂತ ಅಂದ್ರೆ ಅರ್ಥ ಏನಿದೆ ಮೇಡಮ್? ನಾವ್ಯಾಕೆ ಇವ್ರನ್ನ ಗೆಲ್ಸ್ಬಿಟ್ಟು ನಮ್ ಟ್ಯಾಕ್ಸ್ ಕಟ್ಬಿಟ್ಬಿಟ್ಟು ನಮಗೆ ಫೈನ್ ಹಾಕೋಣ ಅಂತ ಅಣಬಾರ ಏನ್ ಮೇಡಮ್? ಓಕೆ ಸುರೇಶ್, ಥ್ಯಾಂಕ್ ಯು. ಬೆಂಗಳೂರಿನಿಂದ ಗೋಪಾಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಸರ್ಕಾರ ಮೇಡಮ್ ಈಗ ಕೃಷ್ಣ ಬೈರೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತರ ಎಲ್ಲ ಅವ್ರವ್ರ ಸೈಟ್ಗಳು ಕ್ಲೀನ್ ಮಾಡ್ಬೇಕಂತ. ಬಟ್ ಇವರು ಯಾವುದೇ ರೀತಿಯ ಒಂದು ಅಧಿಕಾರದಲ್ಲಿ ಸಾರ್ವಜನಿಕರಿಗೆ ಒಂದು ರಸ್ತೆ ಆಗ್ಲಿ ಇದ್ರ ಕಡೆ ಯಾವುದೇ ಗಮನ ಇಲ್ಲ. ಇವ್ರಿಗೆ ಶ್ರೀಮಂತರು ಪರ್ಚೇಸ್ ಮಾಡಿದಂತ ಸೈಟ್ ಮೇಲೆ ಜಾಸ್ತಿ ಗಮನ ಇದೆ. ಇವ್ರು ಯಾವುದೇ ರೀತಿಯ ಒಂದು ರಸ್ತೆ ಆಗ್ಲಿ ಅದು ಪಾರ್ಕ್ಗಳಾಗ್ಲಿ, ಎಷ್ಟೋ ಪಾರ್ಕ್ಗಳಲ್ಲಿ ಸರಿ ಗೇಟ್ಗಳೇ ಇರಲ್ಲ. ಎಷ್ಟು ಗೌರ್ಮೆಂಟ್ ತಮ್ಮ ಏನು ಅಧಿಕಾರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂತ ಪಾರ್ಕ್ಗಳಾಗ್ಲಿ ಅವರ ಖಾಲಿ ಜಾಗಗಳಾಗ್ಲಿ ಸರಿಪಡಿಸ್ಕೊಂಡು ನಂತರ ಸಾರ್ವಜನಿಕರಿಗೆ ಹೇಳಿದ್ರೆ ಅದು ಕರೆಕ್ಟ್ ಆಗುತ್ತೆ ಮೇಡಮ್. ರೈಟ್, ಥ್ಯಾಂಕ್ ಯು ಗೋಪಾಲ್ ಅವರೇ, ಕರೆ ಮಾಡಿದ್ದಾರೆ. ಸುರೇಶ್ ಅವರು ಮೂಡಬಿದ್ರೆಯಿಂದ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ತಾವು ಮೂಡಬಿದ್ರೆ ಅವರು, ಆದ್ರೆ ಇದು ಬೆಂಗಳೂರಿನ ವಿಚಾರ. ತಾವು ಹೇಗ್ ನೋಡ್ತಾ ಇದೀರಿ ಇದನ್ನ? ನಾನು ನೋಡುವಂದ್ರೆ ಇದು ಎಲ್ಲ ಕಡೆ ಇದೇ ಪ್ರಾಬ್ಲಮ್ ಸರ್. ಇದು ನಮ್ಮ ಊರಲ್ಲಿ ಇದು ಉಂಟು. ಇದು ಈಗ ಸಿಟಿ, ಬ್ಯಾಂಗ್ಳೂರ್ ಸಿಟಿ ನಮ್ದು ಅಷ್ಟು ದೊಡ್ಡ ಸಿಟಿ ಅಲ್ಲದಿದ್ರು ಇಲ್ಲಿ ಕೂಡ ಹಾಗೆ ಒಂದು ಸ್ವಚ್ಛವನ್ನೋದೇ ಇಲ್ಲ. ಚಿಕ್ಕದಲ್ಲಿ ಕಸ ಹಾಕ್ತಾರೆ, ಅದಕ್ಕೆ ಈ ಮುನ್ಸಿಪಾಲಿಟಿನವರಾಗಲಿ ಅಥವಾ ಈ ನಮ್ಮ ಏರಿಯಾದಲ್ಲಿ ಕೌನ್ಸಿಲರ್ ಅದರ ಬಗ್ಗೆ ಏನು ಮಾತಾಡೋದಿಲ್ಲ. ಬೇರೆಯವರು ಹಾಕಿದ್ರೆ ಅದೇ ಫೈನ್ ಅಂತ ಹಾಕ್ತಾರೆ. ಸರ್ಕಾರ ಮಾಡಿದ್ ಸರಿ ಇದೆ ಅಂತೇಳಿ ಹೇಳ್ತೀರಾ ತಾವು? ಇಲ್ಲ ಸರ್, ಯಾವ ಸರ್ಕಾರ ಸರಿಯಾಗಿ ನಮ್ಗೆ ಕೆಲಸ ಮಾಡುವ ಸರ್ಕಾರ ಯಾವುದು ಇಲ್ಲ ಈಗ. ಜನಗಳು ಏನಂದ್ರೆ ಓಟು ತಕೊಂಡು ಅವರಿಗೆ ಏನು ಬೇಕು ಅದನ್ನು ಮಾತ್ರ ಮಾಡ್ತಾರೆ, ಬಿಟ್ರೆ ಅವರಿಗೆ ಸೀಟ್ಗಾಗಿ ಜಗಳ ಮಾಡ್ತಾರೆ. ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನುವ ಉದ್ದೇಶದಿಂದ ಅವರು ಕೆಲಸ ಇದು ಮಾಡುವುದಿಲ್ಲ. ಈಗ ಇದು ದಕ್ಷಿಣ ಕನ್ನಡ ಜಿಲ್ಲೆ ನಮ್ದು ಮೂಡುಬಿದಿರೆ ಅಂದ್ರೆ ಈ ಆಳ್ವಾಸ್ ಕಾಲೇಜ್ ಎಲ್ಲವೂ ಸ್ವಲ್ಪ ಇದ್ದದ್ರಿಂದ ಒಳ್ಳೆ ಹೆಸರುಂಟು. ಆದ್ರೆ ಸ್ವಚ್ಛ ಅನ್ನೋದು ಯಾರು ಇಲ್ಲಿ ಇಲ್ಲ, ಮಾಡುವುದೇ ಇಲ್ಲ, ಯಾರು ಕೆಲಸ ಮಾಡುವುದೇ ಇಲ್ಲ. ಓಕೆ, ಇದು ಬೆಂಗಳೂರು ದೊಡ್ಡ ಸಿಟಿ, ಆದ್ರೆ ಇದು ಸ್ವಲ್ಪ ಚಿಕ್ಕ ಸಿಟಿ ಆದ್ರೂ ಒಂದು ಸ್ವಚ್ಛವನ್ನು ಇಡಬಹುದು. ನೀರು ಹೋಗ್ಲಿಕ್ಕೆ ಸರಿಯಾದ ಚರಂಡಿ ಇಲ್ಲ, ಕಸ ಹಾಕ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಬೀದಿಯಲ್ಲಿ ಎಲ್ಲ ನಾಯಿಗಳು. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸುರೇಶ್ ಅವರೇ. ಬೆಂಗಳೂರಿನಿಂದ ಮಾನಸ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾನಸ ಅವರೇ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್. ನಿನ್ನೆ ಇಲ್ಲಿ KHB ಲೇಔಟ್ ಇಂದಾನೆ ಮಾತಾಡ್ತಾ ಇರೋದು ನಾನು. ನಿನ್ನೆ ಇಲ್ಲಿ ಬಂದು ನೀವೀಗ ಆಲ್ರೆಡಿ ತೋರಿಸಿದ್ರಿ ಅಲ್ಲಿ. ನಿನ್ನೆ ಇಲ್ಲಿ ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ, ನಮ್ಮ ಹತ್ರನೂ ಮಾತಾಡ್ಸಿದ್ರು. ಅಲ್ಲಿ ಪ್ರಸಾರ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಅಷ್ಟೇ. ನಾನು ಮೊದಲನೇದಾಗಿ ನಿಮ್ಮ ಈ ಅಭಿಯಾನವನ್ನ ಅಭಿನಂದನೆ ಮಾಡ್ತೀನಿ. ಅದ್ರ ಜೊತೆಗೆ ಇದೊಂದು ಇನಿಷಿಯೇಟಿವ್ ಆದ್ರೂ ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಇಷ್ಟರವರೆಗೆ ಯಾರು ಮಾಡದೇ ಇರುವಂತದ್ದು. ನಾವು ಯಾವತ್ತು ಸರ್ಕಾರ, ನಾನು ಮತ್ತೆ ನೀವು ದಯವಿಟ್ಟು ನನ್ನನ್ನು ಯಾವ್ದೋ ಪಕ್ಷಕ್ಕೆ ಇದು ಮಾಡಬೇಡಿ. ನಾನೊಬ್ಬ ಜವಾಬ್ದಾರಿಯುತ ನಾಗರಿಕಳಾಗಿ ಈ ಮಾತುಗಳನ್ನ ಆಡ್ತಾ ಇದ್ದೀನಿ. ನಾವು ಅದನ್ನ ಹೇಳಿದ್ವಲ್ಲ. ಅದೇ ಸೌಂಡ್ಸ್ ಆ ತರಾನೇ ಬರುತ್ತೆ ಈ ಕಾಲದಲ್ಲಿ. ಹಾಗಾಗಿ ನಾನು ಅದನ್ನ ಮೊದಲೇ ಎಚ್ಚರಿಕೆಯಿಂದ ಹೇಳ್ತಾ ಇರೋದು. ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ಮ ಲೇಔಟ್ ಅಲ್ಲಿ ಕಸ ಬಿದ್ದಿರೋದಕ್ಕೆ ಇಲ್ಲಿಯ ನಾಗರಿಕರೇ ಕಾರಣ ಹೊರತು ಯಾವುದೇ ಸರ್ಕಾರ ಅಲ್ಲ. 2 ದಿನಕ್ಕೊಮ್ಮೆ ಇಲ್ಲಿ ರೆಗ್ಯುಲರ್ ಆಗಿ ಕಸದ ವ್ಯಾನ್ಗಳು ಬರುತ್ತೆ, ಆದ್ರೆ ಅನೇಕರು ಇಲ್ಲಿ ಕಸ ಹಾಕೋದಿಲ್ಲ. ಆದ್ರೆ ನಾಯಿಗಳ ಸಂತತಿ ವಿಪರೀತ ಆಗಿದೆ. ಅದು ಮತ್ತು ಈ ಏನು ಪಾರ್ಕ್ಗಳ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಖಂಡಿತ ಸತ್ಯ.
ನೀವು ದಯವಿಟ್ಟು ನನ್ಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂದ್ರೆ, ನೀವು ಹೇಗೆ ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸ್ತೀರಲ್ಲ, ಅದು ಖಂಡಿತ ಅಭಿನಂದನೀಯ. ಹಾಗೆ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡೋ ಕೆಲಸದ ಬಗ್ಗೆ ಟಿವಿ ಚಾನೆಲ್ ಅವರು ಕೆಲಸ ಮಾಡಿದ್ರೆ, ಬಹುಶಃ ಇಬ್ಬರು ಸೇರಿದ್ರೆ ಮಾತ್ರ ಈ ಕೆಲಸ ಯಶಸ್ವಿಯಾಗಿ. ಗುಡ್ ಅಡ್ವೈಸ್ ಮಾನಸ್ ಅವರೇ, ವಿ ಹ್ಯಾವ್ ಟೇಕನ್ ಇಟ್. ಅಂಡ್ ನಿಮ್ಮ ಪ್ರತಿಕ್ರಿಯೆ ಇಡೀ ದಿನ ನಮ್ಮ ಕ್ಯಾಂಪೇನ್ ಸ್ಟೋರಿ ಹೋಗ್ತಾ ಇರುತ್ತೆ, ರಾತ್ರಿವರೆಗೂ ಹೋಗುತ್ತೆ, 9 ಗಂಟೆವರೆಗೂ. ಸೊ ಅಲ್ಲಿ ಪ್ರಸಾರ ಆಗುತ್ತೆ. ದಯವಿಟ್ಟು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ಜಾಗೃತಿ ಅಭಿಯಾನವನ್ನು ಮಾಡುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕೊಪ್ಪಳದಿಂದ ಪಲ್ಲವಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಪಲ್ಲವಿ ಅವರೇ. ನಮಸ್ಕಾರ ಸರ್. ಹೇಳಿ ಪಲ್ಲವಿ ಅವರೇ, ತಾವೇನಂತೀರಿ? ಸರ್ಕಾರ ಈಗ ಖಾಲಿ ಸೈಟ್ ನಲ್ಲಿ ಕಸ ಹಾಕಿದ್ರೆ ಅವ್ರಿಗೆ ಫೈನ್ ಹಾಕುವಂತ ತೀರ್ಮಾನ ಮಾಡಿದೆ. ತಮ್ಮ ಅಭಿಪ್ರಾಯ ಏನು? ಸರ್, ನಮ್ ಪ್ರಕಾರ ಒಂದ್ ರೀತಿ ಹಾಕ್ಬಾರ್ದು ಅಂತ ಅನಿಸುತ್ತೆ. ಫೈನ್ ಹಾಕ್ಬಾರ್ದು ಅಂತನಾ? ಹೌದ್ರಿ. ಈಗ ಯಾಕಂದ್ರೆ ಎಷ್ಟೋ ಸರ್ಕಾರ ಜಾಗಗಳು ಅವರು ಸರಿಯಾಗಿ ಇದೇ ರೀತಿ ಇಲ್ಲೇ ಕಸ ಹಾಕ್ಬೇಕು, ಇದೇ ಮಾಡ್ಬೇಕು ಅಂತಂದ ಒಂದು ಜಾಗ ಮಾಡ್ಕೊಡ್ಬೇಕ್ರಿ. ಸರಿ. ಹಂಗಂದ್ರ ಅಲ್ಲಿ ಹೋಗಿ ಹಾಕ್ತಾರ. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಇರ್ತಾವ್ರಿ, ಅಲ್ಲೆಲ್ಲಾ ಕಸ ಅವ್ರು ಸ್ಟೋನ್ ಮಾಡಕ್ ಆಗ್ತಿರಲ್ರಿ. ಅವ್ರು ಎಲ್ಲೇ ಹೋಗಿ ಒಟ್ಟಾದ ಕಸ ಮನೆಗ್ ಇಟ್ಕೋಬಾರ್ದಲ್ರಿ, ಅವ್ರು ಎಲ್ಲೇ ಹೋಗಿ ಹಾಕ್ತಾ ಇರ್ತಾರ್ರಿ. ಮತ್ತ ಅದು ಖಾಲಿ ಸೈಟ್ ಎಲ್ಲಿ ಇರುತ್ತೋ ಅಲ್ಲಿ ಹೋಗಿ ಹಾಕ್ ಬಂದ್ಬಿಡ್ತಾರಿ. ಇವರೇ ಸರ್ಕಾರದವ್ರಿ ಇಲ್ಲೇ ಹಾಕ್ಬೇಕು, ಇಲ್ಲಾಂದ್ರೆ ಇಷ್ಟು ಓಣಿಗೆ ಇಲ್ಲೊಂದು ಗಾಡಿ ನಿಲ್ಲಿಸ್ಬೇಕ್ರಿ. ಆ ಕಸದ ವ್ಯಾನ್ ಇರುತ್ತಲ್ರಿ, ಅದು ನಿಲ್ಲಿಸ್ಬೇಕ್ರಿ. ಹಂಗಂದ್ರೆ ಅದ್ ಕರೆಕ್ಟ್ ಹೋಗಿ ಅದ್ರೊಳಗ ಹೋಗಿ ಹಾಕ್ತಾರೆ. ಅವ್ರು ಇಲ್ಲಾಂದ್ರೆ ಎಲ್ಲೇ ಹೋಗಿ ಬಿಸಾಕ್ತಾರ್ರಿ. ಇಲ್ಲಿ ನಮ್ ಕೊಪ್ಪಳ ಡಿಸ್ಟಿಕ್ ಸರ್ ಏನು ಚರಂಡಿ ವ್ಯವಸ್ಥೆ ಇಲ್ಲ ರೀ, ಕಸ ಹಾಕೋ ವ್ಯವಸ್ಥೆ ಏನು ಇಲ್ಲ ರೀ. ಎಲ್ಲಿ ಬೇಕು ಕಸ ಹಾಕ್ತಾರಿ. ಇಲ್ಲೊಂದ್ ದೇವಸ್ಥಾನ ಐತಂದ್ರ ಆ ದೇವಸ್ಥಾನ ಪಕ್ಕಕ್ಕೆ ಹೋಗಿ ಕಸ ಹಾಕ್ತಾರಿ. ಅದೊಂದ್ ದೇವಸ್ಥಾನ ಐತೆ ಅನ್ನೋದು ಗೊತ್ತಿರ. ಒಟ್ ಮಂದಿಗೆ ಏನ್ರಿ ಕಸ ಹೊರಗ್ ಹಾಕ್ಬೇಕು, ಹೊರಗ್ ಹಾಕ್ಬೇಕಷ್ಟೇ. ಜನನೂ ಸ್ವಲ್ಪ ಜಾಗೃತರಾಗಬೇಕು ಅಂತ ಅನ್ಸುತ್ತೆ, ಇದ್ರ ಬಗ್ಗೆ ಅರಿವು ಅವ್ರಿಗೆ ಮೂಡಬೇಕು ಅಂತ ಅನ್ಸುತ್ತೆ. ಪಲ್ಲವಿ ಅವರೇ, ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ. ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಕಸ ನಿರ್ವಹಣೆ